ಪ್ರಗತಿಯವರೇ, ಸೋಲು ಗೆಲುವು ದೇವರಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಆದರೆ ಕೃಷ್ಣ ಯಾವಾಗಲೂ ಹೇಳಿದ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚಲ, ನೀನು ಶ್ರಮ ಎಷ್ಟು ಹಾಕ್ತೇವೆ ನಿನಗೆ ಫಲ ಖಂಡಿತ ಸಿಗುತ್ತೆ, ಚಿಂತೆ ಮಾಡಬೇಡ ಅಂತ. ಆದರೆ ಮನುಷ್ಯನ ಸಹಜ ಗುಣ, ಸಾಮಾನ್ಯವಾಗಿ ಒಂದು ಕೆಲಸ ಮಾಡೋದ ಮೇಲೆ ಅದ್ರ ಬಗ್ಗೆ ಟೆನ್ಷನ್ ಶುರು ಆಗೋದು, ಅಥವಾ ಒಂದು ಎಕ್ಸಾಮ್ ಬರ್ದ್ಬಿಟ್ಟು ಬಂದ್ಮೇಲೆ ಎಷ್ಟು ಮಾರ್ಕ್ಸ್ ಸಿಗಬಹುದು, ಎಷ್ಟು ಬರ್ದಿದೀವಿ ಅಂತ ಗೊತ್ತಿರುತ್ತೆ, ಸ್ಟಿಲ್ ನಾವು ಎಷ್ಟು ಮಾರ್ಕ್ಸ್ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಕಾಂತಾರ ಮೊದಲ ಸಿನಿಮಾದ ನಂತರ ಒಂದು ಬಿಗ್ ಬಸ್ ಅಂತೂ ಡೆಫಿನೆಟ್ಲಿ ಇತ್ತು, ಒಂದು ಹ್ಯೂಜ್ ಹಿಟ್ ಆಯ್ತು ಅದು. ಅದಾದ ಮೇಲೆ ಚಾಪ್ಟರ್ 1 ಬಗ್ಗೆ ಅಷ್ಟೇ ನಿರೀಕ್ಷೆ ಇತ್ತು. ರಿಲೀಸ್ವರೆಗಿನ ದಿನಗಳನ್ನ ರಾತ್ರಿಗಳನ್ನ ನಿಮ್ಮ ಮೈಂಡ್ ಹೆಂಗೆ ಕಳೀತಾ ಇತ್ತು, ಏನು ಓಡ್ತಾ ಇತ್ತು ತಲೆಯಲ್ಲಿ? ರಿಷಬ್ ಅರವಿಂದ್ ಇವರೆಲ್ಲ ನಮ್ಮದು VFX ಟೀಮ್ ಅವರೆಲ್ಲ 22 ಅವರ್ಸ್ ಕೆಲಸ ಮಾಡಿದ್ದಾರೆ ಡೈಲಿ ಲಾಸ್ಟ್ 1 ಮಂತಲ್ಲಿ. ದೇ ಹಾರ್ಡ್ಲಿ ಸ್ಲೀಪ್. ಅವ್ರು ಮಲ್ಕೊಂಡಿದ್ರೆ ರಿಲೀಸ್ ಆಗ್ತಿರ್ಲಿಲ್ಲ ಸೆಕೆಂಡ್ಗೆ, ಆ ಥರದಲ್ಲಿ ಕೆಲಸ ಮಾಡಿದ್ದಾರೆ. ಅದ್ರ ಮಧ್ಯದಲ್ಲಿ ರಿಷಬೇ ಡೈರೆಕ್ಟರ್ ಆ್ಯಕ್ಟರ್ ಆಗಿರೋದ್ರಿಂದ ಪ್ರಮೋಷನ್ ಮಾಡಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿನೂ ಇತ್ತು. ಸೊ ಪಾಪ ಪ್ರಮೋಷನ್ಗೆ ಬಂದು ಅದ್ರ ಮಧ್ಯದಲ್ಲೆಲ್ಲ ಏನೋ ಕಾಲ್ಸ್ ಬಂದು ವಾಪಸ್ ಮತ್ತೆ ಫ್ಲೈ ಮಾಡಿ ಕೊಚ್ಚಿಗೆ, ಅಲ್ಲಿ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನೋಡಿ ಮತ್ತೆ ವಾಪಸ್ ಪ್ರಮೋಷನ್ಗೆ ಬಂದು ಜಾಯ್ನ್ ಆಗಿ, ಈ ಥರದ್ದೆಲ್ಲ ದಿನಗಳು. ಸೊ ಅದು ಎಷ್ಟು ಸ್ಟ್ರೆಸ್ಫುಲ್ ಇತ್ತು ಅಂದರೆ ಎಲ್ಲರಿಗೂ ತಲೆಯಲ್ಲಿ ಅದೇ ಇದ್ದಿದ್ದು, ಸಿನಿಮಾ ಏನಾಗುತ್ತೆ ಅದು ಆಬ್ವಿಯಸ್ಲಿ ಇರುತ್ತೆ ಆ ಬಟರ್ಫ್ಲೈಸ್. ಇದು ಹೇಗೆ ಎಲ್ಲ ರೆಡಿಯಾಗಿ ಎಲ್ಲ ಕಾಪೀಸ್ಗಳು ಕರೆಕ್ಟಾಗಿ ಹೇಗೆ ಹೋಗುತ್ತೆ, ಹೇಗೆ ಬರುತ್ತೆ, ಚೆನ್ನಾಗಿ ನೋಡ್ತಾರೆ, ಆ ಟೆನ್ಷನ್ ಖಂಡಿತ ಇತ್ತು.